ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಲನಾಸ್ ಟೆರೇಸ್ ಗಾರ್ಡನ್. ಇವತ್ತು ನಾನು ನಿಮಗೆ ಬೇವಿನ ಎಣ್ಣೆಯನ್ನು ಹೇಗೆ ಉಪಯೋಗಿಸುವುದು ಮತ್ತು ಅದರಿಂದ ಏನೇನು ಪ್ರಯೋಜನಗಳಿವೆ ಅಂತ ಡೀಟೇಲ್ ಆಗಿ ತಿಳಿಸ್ತೀನಿ. ಅದಕ್ಕೂ ಮೊದಲು ಫಸ್ಟ್ ನಾವು ಗಿಡಗಳಿಗೆ ಬರುವಂಥ ಕಾಮನ್ ಪ್ರಾಬ್ಲಮ್ಸನ್ನು ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ನನ್ನ ದಾಸವಾಳ ಗಿಡದಲ್ಲಿ ನೀವು ನೋಡ್ತಾ ಇರ್ಬೋದು ವೈಟ್ ಇದಕ್ಕೆ ನಾವು ಮಿಲಿ ಬಗ್ಸ್ ಅಂತೀವಿ. ಚಳಿಗಾಲ ಸ್ಟಾರ್ಟ್ ಆದಮೇಲೆ ಅಂದರೆ ಚಳಿಗಾಲ ಮತ್ತು ಬೇಸಿಗೆಗಾಲದ ಟೈಮಲ್ಲಿ ಈ ಥರದ ಪ್ರಾಬ್ಲಮ್ಸು ಜಾಸ್ತಿ ಕಾಣಿಸ್ತದೆ. ಯಾಕೆಂದರೆ ಗಿಡಗಳ ಮೇಲೆ ಒಂದು ಡಸ್ಟ್ ಕೂರ್ತದೆ. ಹಾಗೆಯೇ ನೋಡಿ, ಇದು ಎಲೆಗಳ ಮೇಲ್ಭಾಗ ಎಷ್ಟು ಚೆನ್ನಾಗಿತ್ತು ನೋಡೋಕ್ಕೆ, ಕೆಳಭಾಗದಲ್ಲಿ ನೋಡಿದಾಗ ಈ ಥರ ಇಷ್ಟೊಂದು ಅಟ್ಯಾಕ್ ಆಗಿದೆ. ನೋಡಿ, ಎಲ್ಲ ಮಿಲಿಬಗ್ಸ್ ಕೆಳಗಡೆ ಕೂತ್ಕೊಳ್ಳೋದು. ಅಂದರೆ ಚೆನ್ನಾಗಿ ಸೂರ್ಯನ ಬೆಳಕು ಬೀಳದಂಥ ಜಾಗದಲ್ಲಿ, ಹಾಗೆಯೇ ಶೀತ ಇರುವಂಥ ಜಾಗದಲ್ಲಿ, ಹಾಗೆಯೇ ಸ್ವಲ್ಪ ನೀರಿನ ಅಂಶ ಇಟ್ಕೊಳ್ಳುವಂಥ ಜಾಗದಲ್ಲಿ ಜಾಸ್ತಿ ಇದು ಕಾಣಿಸ್ತದೆ. ನೋಡಿ, ಇದರ ಪ್ರಾಬ್ಲಮ್ ಏನಂದರೆ ಒಂದು ದಿವಸ ನಾವು ನೆಕ್ಸ್ಟ್ ಡೇ ನೋಡಿದಾಗ ಫುಲ್ ಆಲ್ಮೋಸ್ಟ್ ಸ್ಪ್ರೆಡ್ ಆಗಿರುತ್ತೆ. ನಾವು ಚಿಕ್ಕ ಇದು ಮಿಲಿಬಗ್ಸ್ ನಮಗೆ ಕಂಡರೂ ಕೂಡ ನಾವು ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಮಳೆಗಾಲದ ಟೈಮಲ್ಲಿ ಈ ಥರದ ಪ್ರಾಬ್ಲಮ್ಸ್ ತುಂಬ ಕಡಿಮೆ. ಯಾಕಂದರೆ ಮಳೆ ನೀರು ಬಿದ್ದ ತಕ್ಷಣ ಆಲ್ಮೋಸ್ಟ್ ಎಲ್ಲ ಥರದ ಪ್ರಾಬ್ಲಮ್ಸು, ಅಂದರೆ ಈ ಥರದ ಪೆಸ್ಟ್ ಏನಿದ್ರು ಕೂಡ, ಕೀಟಗಳು ಏನಿದ್ರು ಕೂಡ ಅದೆಲ್ಲ ವಾಶೌಟ್ ಆಗಿ ಹೋಗುತ್ತೆ. ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಲೆಯ ಮೇಲೆ ಸ್ವಲ್ಪ ಬಿಳಿ ಪೌಡರ್ ಹಾಕಿದ ಥರ ಇದೆ. ಇದಕ್ಕೆ ನಾವು ಪೌಡರಿ ಮೈಲ್ಡು ಅಂತೀವಿ, ಅಂದರೆ ಬೂದಿ ರೋಗ ಇದು ಇಂಥ ಗಿಡಗಳಿಗೆ, ಬಳ್ಳಿ ಗಿಡಗಳಿಗೆ, ಹಾಗೆಯೇ ನೀರಿನ ಅಂಶ ಜಾಸ್ತಿ ಹಿಡ್ಕೊಳ್ಳೋವಂಥ ಗಿಡಗಳಲ್ಲಿ ಜಾಸ್ತಿ ನಾವು ನೋಡ್ಬೋದು. ಇದು ಕೂಡ ಹಾಗೆಯೇ ಬಹು ಬೇಗನೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಇವತ್ತು ನೋಡಿದರೆ ನೆಕ್ಸ್ಟ್ ಡೇ ಆಲ್ಮೋಸ್ಟ್ ಎಲ್ಲ ಎಲೆಗಳಿಗೆ ಸ್ಪ್ರೆಡ್ ಆಗ್ತಾ ಇದೆ. ನೋಡಿ, ಇದನ್ನು ಕಂಟ್ರೋಲ್ ಮಾಡೋದಂತೂ ತುಂಬಾ ಕಷ್ಟ. ಯಾಕಂದರೆ ನಾವು ಆವಾಗವಾಗ ಸ್ಪ್ರೇ ಮಾಡ್ತಾ ಇರ್ಬೋದು. ನೋಡಿ, ಇಲ್ಲಿ ಒಂದು ಗುಲಾಬಿ ಮುಗ್ಗಿನ ಮೇಲೆ ಎಷ್ಟು ಚೆನ್ನಾಗಿ ನೋಡಿ ಅಫಿಡ್ಸ್ ಕೂತ್ಕೊಂಡಿದೆ ಅಂತ ನೋಡ್ತಾ ಇರ್ಬೋದು ನೀವು. ಗ್ರೀನ್ ಕಲರಲ್ಲಿದೆ ಇದು. ಅಫಿಡ್ಸ್ ಎಲ್ಲ ಹಾಗೆಯೇ ತುಂಬ ಬೇರೆ ಬೇರೆ ಕಲರ್ ಇರುತ್ತೆ. ಗ್ರೀನ್, ಆರೆಂಜ್, ಬ್ಲ್ಯಾಕ್, ಈ ಥರದ್ದು ತುಂಬ ಪ್ರಾಬ್ಲಮ್ಸ್ ಬರುತ್ತೆ ಗಿಡಗಳಿಗೆ. ಇದನ್ನೆಲ್ಲ ನಾವು ಆವಾಗವಾಗ ಐಡೆಂಟಿಫೈ ಮಾಡ್ತಾ ಆವಾಗವಾಗ ನಾವು ಸ್ಪ್ರೇ ಎಲ್ಲ ನೀಟಾಗಿ ಮಾಡ್ತಾ ಇರಬೇಕಾಗುತ್ತೆ. ನೋಡಿ, ಈ ಕರ್ಣಕುಂಡಲ ಗಿಡದಲ್ಲೂ ಕೂಡ ಹಾಗೆಯೇ ಗಿಡದ ನೋಡೋಕ್ಕೆ ನೋಡಿ, ನಿಮಗೆ ನೋಡ್ತಾ ಇರುವಾಗಲೇ ಗೊತ್ತಾಗ್ತಾ ಇರ್ಬೋದು ಎಲೆಯ ಕಲರ್ ಯಾವ ಥರ ಆಗಿದೆ ಅಂತ. ಎಲ್ಲ ಫುಲ್ ವೈಟ್ ಅಂದರೆ ಫುಲ್ ಮುಖಕ್ಕೆ ಪೌಡರ್ ಮೆತ್ಕೊಂಡು ಕೂತಿದೆ ಈ ಗಿಡ. ನೋಡಿ, ಆ ಥರ ಇದು ತುಂಬ ಡೇಂಜರಸ್. ಯಾಕೆಂದರೆ ನೀವು ಗಿಡ ನೋಡ್ತಾ ಇರುವಾಗಲೇ ಗೊತ್ತಾಗ್ತಾ ಇರ್ಬೋದು ಅದರ ಬೆಳವಣಿಗೆ ಕೂಡ ಕುಂಠಿತ ಆದಾಗೆ ಕಾಣ್ತದೆ. ಹೂವೇನೋ ಚೆನ್ನಾಗಿ ಬಿಡ್ತಾ ಇದೆ, ಆದರೂ ಕೂಡ ಈ ಥರದ ಗಿಡಗಳು ನೋಡೋಕ್ಕೆ ಗಾರ್ಡನಲ್ಲಿ ಇದ್ದರೆ ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಿಸಲ್ಲ. ಇಂತಹ ಪ್ರಾಬ್ಲಮ್ಸಿಗೆಲ್ಲ ಒಂದು ಬೆಸ್ಟ್ ಸೊಲ್ಯೂಷನ್ ಅಂದರೆ ಅದು ನೀಮ್ ಆಯಿಲ್ ಸ್ಪ್ರೇ. ನನ್ನ ಹತ್ರ ಸ್ಪ್ರೇ ಬಾಟಲ್ ಇಲ್ಲದ ಕಾರಣ ನಾನಿಲ್ಲಿ ಒಂದು 1 ಲೀಟರ್ ಬಾಟಲ್ ತೊಗೊಂಡಿದ್ದೀನಿ. ಇದರ ಕ್ಯಾಪಿಗೆ ಚಿಕ್ಕ ಚಿಕ್ಕ ಹೋಲ್ ಮಾಡಿಟ್ಕೊಂಡಿದ್ದೀನಿ. ಇವಾಗ ನಾನು ನೀಮ್ ಆಯಿಲ್ ಸ್ಪ್ರೇ ತೋರಿಸ್ತೀನಿ. ನನ್ನ ಹತ್ರ 2 ಥರದ ನೀಮ್ ಆಯಿಲ್ ಇದೆ. ಒಂದು ಇದು, ಇನ್ನೊಂದು ನೋಡಿ ಇದು ವಾಟರ್ ಸಾಲ್ಯುಬಲ್. ಇದಕ್ಕೆ ನಾವು ಏನನ್ನೂ ಆ್ಯಡ್ ಮಾಡಬೇಕಾಗಿಲ್ಲ, ಡೈರೆಕ್ಟ್ ನಾವು ನೀರಿಗೆ ಹಾಕಿದರೆ ಸಾಕು. ಇದು ನೀರಲ್ಲಿ ಚೆನ್ನಾಗಿ ಕರಗುತ್ತೆ, ಅಂದರೆ ನೀರಲ್ಲಿ ಚೆನ್ನಾಗಿ ಇದು ಮಿಕ್ಸ್ ಆಗುತ್ತೆ. ನಾವು ಯಾವುದೇ ಇದನ್ನು ಸೇರಿಸಬೇಕಾಗಿಲ್ಲ ಮಿಕ್ಸಿಂಗ್ಗೋಸ್ಕರ. ಸೊ ಇವಾಗ ನಾನಿಲ್ಲಿ ವಾಟರ್ ಬಾಟಲ್ ತಗೊಳ್ತಾ ಇದ್ದೀನಿ. ಈ ವಾಟರ್ ಬಾಟ್ಲಿಗೆ ಸುಮಾರು 1 ಲೀಟರ್ ಆಗುವಷ್ಟು ನೀರನ್ನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮಲ್ಲಿ ಏನಾದರೂ ಸ್ಪ್ರೇ ಬಾಟಲ್ ಇಲ್ಲ ಅಂದರೆ ನೀವು ಅದಕ್ಕೋಸ್ಕರ ಹಣ ಕೊಟ್ಟು ತಗೊಳ್ಳೋದೇನು ಬೇಡ. ಈ ಥರದ ವಾಟರ್ ಬಾಟಲ್ ಮನೆಯಲ್ಲಿದ್ದರೆ ಅದಕ್ಕೆ ಹೋಲ್ ಮಾಡಿಕೊಂಡು ಯೂಸ್ ಮಾಡಿ. ಇದು ಕೂಡ ಹಾಗೆಯೇ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಸ್ಪ್ರೇ ಬಾಟಲ್ ಥರನೇ. ಇವಾಗ ನಾನಿಲ್ಲಿ 1 ಲೀಟರ್ ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಈ ವಾಟರ್ ಸಾಲ್ಯುಬಲ್ ನೀಮ್ ಆಯಿಲನ್ನು ಒಂದು 5 ml ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ಯೂಸ್ ಮಾಡಬೇಡಿ, 5 ml ಅಷ್ಟೇ ಸಾಕು. ಕ್ವಾಂಟಿಟಿ ಕಡಿಮೆ ಆದರೂ ಪರವಾಗಿಲ್ಲ 5 mlಗಿಂತ, ಅದಕ್ಕಿಂತ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ನಾನು ನೀರಿಗೆ ಹಾಕೊಂಡ ತಕ್ಷಣ ನೋಡಿ ಇದು ನೀರಲ್ಲಿ ಎಷ್ಟು ಚೆನ್ನಾಗಿ ಡೈಲ್ಯೂಟ್ ಆಗ್ತಾ ಇದೆ ಅಂತ. ಇದನ್ನು ಒಂದು ಸಲ ಕ್ಯಾಪ್ ಕ್ಲೋಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗ್ತಾ ಇದೆ, ಫುಲ್ ವೈಟ್ ಕಲರ್ ಆಗಿದೆ ನೋಡಿ. ಹಾಗೆಯೇ ಯಾವುದೇ ಲಂಪ್ಸ್ ಇಲ್ಲ, ನೀಟಾಗಿ ಮಿಕ್ಸ್ ಆಗಿದೆ. ಬನ್ನಿ ಇವಾಗ ನಾನು ಇದನ್ನು ಗಿಡಗಳಿಗೆ ಸ್ಪ್ರೇ ಮಾಡಿ ತೋರಿಸ್ತೀನಿ. ಗಿಡಗಳಿಗೆ ನಾವು ಫಸ್ಟ್ ಸ್ಪ್ರೇ ಮಾಡುವಾಗ ಒಂದು ನೆನಪಿಟ್ಕೊಳ್ಬೇಕು, ಯಾವುದು ಗಿಡ ಅಫೆಕ್ಟ್ ಆಗಿದೆ ಅದಕ್ಕೆ ಮಾತ್ರ ಅಲ್ಲ, ಅದರ ಹತ್ತಿರ ಇರುವಂಥ ಗಿಡಗಳಿಗೂ ಕೂಡ ನಾವು ಸ್ಪ್ರೇ ಮಾಡಬೇಕಾಗುತ್ತೆ. ಇದರಿಂದ ನಾವು ಫರ್ದರ್ ಬೇರೆ ಗಿಡಗಳಿಗೆ ಸ್ಪ್ರೆಡ್ ಆಗುವಂಥದ್ದನ್ನು ಕಂಟ್ರೋಲ್ ಮಾಡ್ಬೋದು. ಒಂದು ಸಲ ನೀವು ಸ್ಪ್ರೇ ಮಾಡುವಾಗ ಎಲ್ಲ ಗಿಡಗಳನ್ನು ಕವರ್ ಮಾಡುವ ಹಾಗೆ
ಸ್ಪ್ರೇ ಮಾಡ್ಕೋಬೇಕು, ರೆಡಿ ಮಾಡ್ಕೋಬೇಕು. ಅಂದರೆ ಎಲ್ಲ ಗಿಡಕ್ಕೂ, ಗಾರ್ಡನಲ್ಲಿ ಇರುವಂಥ ಎಲ್ಲ ಗಿಡಕ್ಕೂ ಕೂಡ ನೀವು ಸ್ಪ್ರೇ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಎಷ್ಟೊಂದು ಗಿಡಗಳು ಎಫೆಕ್ಟ್ ಆಗಿದೆ ಅಂತ. ಹಾಗೆಯೇ ಅದರ ಮಧ್ಯದಲ್ಲೂ ಕೂಡ ಕೆಲವೊಂದು ಹೆಲ್ದಿ ಗಿಡಗಳು ಕೂಡ ಇದೆ. ಇನ್ನೊಂದೇನೆಂದರೆ ಇದೆಲ್ಲ ಈ ಥರದ ಕೀಟಗಳ ಅಫೆಕ್ಟ್ ಆಗುತ್ತಲ್ಲ, ಅದು ಗಿಡಗಳ ಮೇಲೆ ಹಾಗೂ ಎಲೆಗಳ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಗಿಡಗಳಿಗೆ, ಈಗ ಅಂದರೆ ದಾಸವಾಳ ಗಿಡಕ್ಕೆ ಮಿಲಿಬಗ್ಸ್ ಜಾಸ್ತಿ ಬೇಗ ಅಫೆಕ್ಟ್ ಆಗುತ್ತೆ, ಹಾಗೆಯೇ ಅಟ್ಯಾಕ್ ಮಾಡುತ್ತೆ. ಹಾಗೆಯೇ ಈ ಥರದ ಕರ್ಣಕುಂಡಲ ಗಿಡ, ಈ ಥರದ ಶಂಖಪುಷ್ಪ ಗಿಡಗಳಿಗೆ ಪೌಡರಿ ಮಿಲ್ಡ್ಯೂ ಬೇಗ ಬರುತ್ತೆ. ಹಾಗೆಯೇ ರೋಸ್ ಗಿಡಗಳಿಗೆ ಆಫಿಡ್ಸ್ ಕಾಟ ಜಾಸ್ತಿ. ಆದರೆ ಒಂದೇನೆಂದರೆ ಈ ಥರದ ಜೆರೇನಿಯಂ ಗಿಡಗಳಿಗೆ ಯಾವುದೇ ಪ್ರಾಬ್ಲಮ್ಸು ಬರೋಲ್ಲ. ಅಂದರೆ ಈ ಥರದ ಕೀಟಗಳ ಪ್ರಾಬ್ಲಮ್ಸ್ ಆಗಲಿ, ಏನಾದರೂ ಫಂಗಸ್ ಆಗಲಿ, ಆ ಥರದ ಯಾವುದೇ ಪ್ರಾಬ್ಲಮ್ಸ್ ಕೂಡ ಜೆರೇನಿಯಂ ಗಿಡಗಳಿಗೆ ಬರಲ್ಲ. ನೋಡಿ ಇವಾಗ ನಾನು ಇನ್ನೊಂದು ಥರದ ಬೇವಿನ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದೇನೆಂದರೆ ಚಳಿಗಾಲದ ಟೈಮಲ್ಲಿ ಗಟ್ಟಿ ಆಗುತ್ತೆ, ನಾವು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಯೂಸ್ ಮಾಡಬೇಕು. ಹಾಗೆಯೇ ತುಂಬ ತಿಕ್ಕಾಗಿರುತ್ತೆ, ಇದು ನೀರಿನಲ್ಲಿ ಕರಗಲ್ಲ. ನೋಡಿ ನೀವು ನೋಡ್ತಾ ಇರ್ಬೋದು, ನೋಡಿದ ಥರ ತುಪ್ಪದ ಥರ ಕಾಣಿಸ್ತಾ ಇದೆಯಲ್ಲ, ಇದು ಗಟ್ಟಿಯಾಗಿತ್ತು. ಇದನ್ನು ನಾನು ಸ್ವಲ್ಪ ಬಿಸಿ ಮಾಡಿಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನಾನೊಂದು 5 ml ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇದು ನೀರಿನಲ್ಲಿ ಕರಗಬೇಕಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ವಿಮ್ ಜೆಲ್ಲನ್ನು ತಗೊಳ್ತಾ ಇದ್ದೀನಿ. ವಿಮ್ ಜೆಲ್ ಅಂದರೆ ವಿಮ್ ಜೆಲ್ ತುಂಬ ಒಳ್ಳೆಯದು ಗಿಡಗಳಿಗೆ. ಇದನ್ನು ನಾವು ಸಪ್ರೇಟಾಗಿ ಬರೀ ವಿಮ್ ಜೆಲ್ ಮಾತ್ರನೂ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಬೇರೆ ಇದ್ರ ಜೊತೆನೂ ನೀಮ್ ಆಯಿಲ್ ಜೊತೆನೂ ಸೇರಿಸ್ಬಿಟ್ಟು ಯೂಸ್ ಮಾಡ್ಬೋದು. ಇದರ ಬದಲು ನೀವು ಸೋಪ್ ವಾಟರ್, ಏನಾದರೂ ಸೋಪ್ ಪೌಡರ್ ಆಗಲಿ, ಯಾವುದೇ ಸೋಪ್, ಲಿಕ್ವಿಡ್ ಸೋಪ್ ಅನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಇವಾಗ ನಾನು ಇದನ್ನು ಎರಡನ್ನು ಸೇರಿಸಿ ನೀರನ್ನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಫಿಲ್ ಮಾಡಿದ ತಕ್ಷಣವೇ ನೀವು ನೋಡ್ತಾ ಇರ್ಬೋದು, ವಿಮ್ ಜೆಲ್ ಹಾಕಿದ ಕಾರಣ ಚೆನ್ನಾಗಿ ನೊರೆ ಬಂದಿದೆ. ಆದರೆ ಇಲ್ಲಿ ಪ್ರಾಬ್ಲಮ್ ಏನಂದರೆ ಈ ನೀಮ್ ಆಯಿಲ್ ಚೆನ್ನಾಗಿ ಮಿಕ್ಸ್ ಆಗಲ್ಲ. ನೋಡಿ ಲಮ್ಸ್ ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಸ್ವಲ್ಪ ವಾಮ್ ವಾಟರ್ ಹಾಕೋದು ಒಳ್ಳೆಯದು, ಆದರೆ ವಾಮ್ ವಾಟರ್ ಜಾಸ್ತಿ ಆದರೆ ಗಿಡಗಳಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಆದ ಕಾರಣ ನಾನಿಲ್ಲಿ ವಿಮ್ ಜೆಲ್ಲನ್ನು ನಾನು ಸೆಲೆಕ್ಟ್ ಮಾಡಿಕೊಂಡಿದ್ದು ಅದೇ ಕಾರಣಕ್ಕೋಸ್ಕರ. ಯಾಕೆಂದರೆ ವಿಮ್ ಜೆಲ್ ಇಂಡಿಪೆಂಡೆಂಟ್ ಆಗಿ ಕೂಡ ಈ ಥರದ ಪೌಡರಿ ಮೈಲ್ಡ್ಯೂಗೆಲ್ಲ ತುಂಬ ಒಳ್ಳೆಯದು. ಹಾಗೆಯೇ ಇದು ಮಿಕ್ಸ್ ಆಗಲಿ ಅಂತ ತುಂಬ ನಾವು ಕರೆಕ್ಟಾಗಿ ನಮಗೆ ಇದನ್ನು ಮಿಕ್ಸ್ ಮಾಡೋಕ್ಕಾಗಲ್ಲ. ಆದ ಕಾರಣ ಎಲ್ಲರೂ ಇವಾಗ ವಾಟರ್ ಸಾಲ್ಯುಬಲ್ ನೀಮ್ ಆಯಿಲನ್ನೇ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಅದರಿಂದ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಹಾಗೆಯೇ ಅದು ಸ್ವಲ್ಪ ಡೈಲ್ಯೂಟೆಡ್ ಆಗಿರುತ್ತೆ. ಇದು ಅದಕ್ಕೆ ಕಂಪೇರ್ ಮಾಡಿದರೆ ಸ್ವಲ್ಪ ಸ್ಟ್ರಾಂಗ್. ಹಾಗೆಯೇ ಚೆನ್ನಾಗಿ ಮಿಕ್ಸ್ ಆಗಿಲ್ಲ ಅಂದರೆ ಗಿಡಗಳಿಗೆ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನೋಡಿ ಇವಾಗ ನಾನು ಇದಕ್ಕೆ ಚೆನ್ನಾಗಿ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ. ನಾನು ಹೇಳಿದಾಗೆ ಮೀಲಿಬಗ್ಸ್ ಎಲ್ಲ ಜಾಸ್ತಿ ಇರೋದು ಎಲೆಗಳ ಹಿಂಭಾಗದಲ್ಲಿ. ಆದ ಕಾರಣ ನಾವು ಎಲೆಗಳನ್ನು ಚೆನ್ನಾಗಿ ಹಿಂಭಾಗಕ್ಕೆ ಚೆನ್ನಾಗಿ ನಾವು ಸ್ಪ್ರೇ ಮಾಡ್ಕೊಳ್ಬೇಕಾಗುತ್ತೆ. ನಾನು ಇನ್ನೊಂದು ಕೈಯಲ್ಲಿ ವಿಡಿಯೋ ಮಾಡ್ತಿರೋ ಕಾರಣ ನನಗೆ ನಿಮಗೆ ನೀಟಾಗಿ ತೋರ್ಸೋಕ್ಕಾಗಲ್ಲ. ಬಟ್ ಪ್ರತಿ ಸಲ ನೀವು ಏನಾದರೂ ಈ ಥರ ಸ್ಪ್ರೇ ಮಾಡೋದಿದ್ರೆ ಚೆನ್ನಾಗಿ ಹಿಂಭಾಗದ ಎಲೆಯ ಹಿಂಭಾಗಕ್ಕೆ ಚೆನ್ನಾಗಿ ನೀವು ಸ್ಪ್ರೇ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಮೇಲ್ಗಡೆ, ಬರೀ ಮೇಲ್ಗಡೆ ಸ್ಪ್ರೇ ಮಾಡಿ ಏನೂ ಪ್ರಯೋಜನ ಇಲ್ಲ. ಆದ ಕಾರಣ ಸೊ ಹಾಗೆಯೇ ಅದರ ಹತ್ತಿರ ಇರುವಂಥ ಎಲ್ಲ ಗಿಡಗಳಿಗೂ ಕೂಡ ನೀಟಾಗಿ ಸ್ಪ್ರೇ ಮಾಡಿ. ಒಂದು ಸಲ ಸ್ಪ್ರೇ ಮಾಡಿದರೆ ಎಲ್ಲ ನಿಮ್ಮ ಗಾರ್ಡನಲ್ಲಿರುವಂಥ ಎಲ್ಲ ಗಿಡಗಳನ್ನು ಕವರ್ ಮಾಡ್ಕೊಳ್ಳಿ. ಇವಾಗ ನೋಡಿ ನಾನಿನ್ನು ರೋಸ್ ಬಡ್ಡಿಗೆ ಸ್ಪ್ರೇ ಮಾಡ್ತಾ ಇದ್ದೀನಿ. ಇದರ ಮೇಲೆ ಅಫಿಡ್ಸ್ ಕೂತ್ಕೊಂಡಿತ್ತಲ್ವ, ಹಾಗೆಯೇ ಇದಲ್ಲದೆ ನೀವು ಡೈಲಿ ನೀರು ಹಾಕುವಾಗ ಸ್ವಲ್ಪ ಗಿಡಗಳ ಮೇಲೆ ಕೂಡ ನೀರನ್ನು ಸ್ಪ್ರೇ ಮಾಡೋದು ತುಂಬ ಒಳ್ಳೆಯದು. ಆದ್ದರಿಂದ ಈ ಥರದ ಡಸ್ಟ್ ಎಲ್ಲ ಕೂತ್ಕೊಳ್ಳೋದಿಲ್ಲ. ಇಲ್ಲಿ ಸ್ವಲ್ಪ ರೋಡ್ ಸೈಡ್ ಆದ ಕಾರಣ ಡಸ್ಟ್ ಸ್ವಲ್ಪ ಜಾಸ್ತಿನೇ. ಆದ ಕಾರಣ ನಾನು ಸ್ಪ್ರೇ ಮಾಡ್ತೀನಿ 2 ದಿವಸಕ್ಕೊಂದು ಸಾರಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಗಾರ್ಡನಿಂಗ್.